ಥರ ಇರುತ್ತೆ ಅಂತ ಜೀವನ ನಾನು ಅಂದ್ಕೊಂಡಿರಲಿಲ್ಲ ಗೈಸ್. ಕನ್ನಡ ನಾಡಿನ ಕರಿಮಣಿ. ಸ್ವಲ್ಪ ಚಾರ್ಜ್ ಹಾಕ್ಬೇಕಿತ್ತು, ವರ್ಕ್ ಆಗ್ತಿತ್ತೇನೋ. ಹಿಂಗಲ್ಲ ಕಣ, ಮುನಿಸ್ಕೊಂಡವನೇ ನೋಡಿ, ಬರ್ತಾನೇ ಇಲ್ಲ. ಇವಾಗ ಸಿನಿಮಾ ಹಾಲ್ ಹತ್ರ ಬಂದಿದ್ದೀವಿ ಮೂವಿ ನೋಡೋಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ನಾವು ಬೆಳಗ್ಗೆ 9 ಗಂಟೆಗೆ ಎದ್ದು ಮೂವಿ ನೋಡೋಕ್ಕೆ ಅಂತ ಬಂದಿದ್ದೀವಿ. ಯಾವುದಾದ್ರು ಮೂವಿ ಪಾಪ 4DX ಅವತ್ತಾರ 5.5 ಮೂವಿ ನೋಡೋಕ್ಕೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮು 4DX ಅಲ್ಲಿ ಮೂವಿ ನೋಡ್ತಾ ಇರೋದು. ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ತುಂಬ ದಿನಗಳಿಂದ ಆಸೆ ಇತ್ತು. ಸೊ ಫೈನಲಿ ಒಂದು ಚೆನ್ನಾಗಿರೋದು ಒಂದು ಆ್ಯಕ್ಷನ್ ಪ್ಯಾಕ್ ಮೂವಿಗೆ ನೋಡೋಣ ಅಂತ ಬಂದಿದ್ದೀವಿ. ಟಿಕೆಟ್ ತಗೊಳ್ಬೇಕು ಹೋಗ್ಬಿಟ್ಟು. ವಾರ್ ಸಿಟಿ ಫೇವ್ರೇಟ್ ಅಂತ ತಾನೇ ತೋರಿಸಿದ್ನಿ. ಬರ್ಗರ್ ಸಖತ್ತಾಗಿರುತ್ತಲ್ಲಿ. ಟಿಕೆಟ್ ತಗೊಳ್ತಿದ್ದಾನೆ. ಟಿಕೆಟ್ ತಗೊಂಡು ಹೊರಡ್ಬೇಕು ಅಲ್ಲಿಗೆ. ಆ್ಯಸ್ ಆಲ್ವೇಸ್ 5 ಮಿನಿಟ್ಸ್ ಲೇಟು ಬಂತು ಟಿಕೆಟ್. ಪಾಪ, ಆರ್ ಯು ಎಕ್ಸೈಟೆಡ್? 4DX ಮೂವಿ ನೀನು ಕಾಣಿಸಿಲ್ಲ. ಸ್ಕ್ರೀನ್ 1 ಹೋಗ್ತಾ ಇದ್ದೀವಿ. ಇವನಂತೂ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ 4DX ಫಸ್ಟ್ ಟೈಮ್ಗೆ. ನಲಿತವನೇ ಗೈಸ್, ಫುಲ್ಲು ಜೋಶಲ್ಲಿದ್ದಾನೆ. ನಾನು ಆಪ್ಷನಲ್ ಇಲ್ಲೇ ಇದೆ. ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಏನೋ ಹೈ ಬಿ ಪಿ ಇದೆಲ್ಲ ನೋಡಬಾರ್ದು. ಭಯ ಆಗ್ತಿದೆ ಗೈಸ್ ನನಗೆ. ಯಾಕೆ ನೋಡೋಣ ಅಂತ ಇವಳಂತೂ ಫುಲ್ ಹೆದರಿಕೆ ಬಿಟ್ಟಿದ್ದಾಳೆ. ಏನು ಮಾಡೋದು, ಹೆದರಿಕೆ ಆಗುತ್ತೆ. ಏನೋ ಗೈಡ್ಲೈನ್ಸ್ ಎಲ್ಲ ಓದ್ಕೊಂಡು ಫುಲ್ ಹೆದರ್ಕೊಳ್ತಿದ್ದಾಳೆ. ಬರ್ತಾ ಇಲ್ಲ ಆನ್ ಮಾಡು. ಇವಾಗ ಒಂದು ಲಾಂಗ್ 3.5 hours ಮೂವಿ ನೋಡ್ಕೊಂಡು ಚೆನ್ನಾಗಿದಿಲ್ವಾ? ನಾನು ಅರ್ಧ ನಿದ್ದೆ ಮಾಡ್ದೆ, ಅರ್ಧ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಚೆನ್ನಾಗಿತ್ತು, ಆದರೆ ನನಗೆ ಆ್ಯಕ್ಷನ್ ಅಷ್ಟು ಇಷ್ಟ ಆಗಲ್ಲ. ನಾನು ಹೇಳಿದ್ದು 3DX 4DX ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಚೆನ್ನಾಗಿತ್ತು, ಆದರೆ ಇನ್ನೂ ನೀರು ಬರಬೇಕಾಗಿತ್ತು ಜಾಸ್ತಿ. ಯಾಕೆ ತಂದು ತಲೆ ಮೇಲೆ ಹಾಕ್ಕೊಡ್ತಾರೆ ಬಿಡೆಲ್ಲಾನು. ಅದೇನು ಚುಮ್ಕಿಸ್ತಿದೆ ಇದು ದೇವಸ್ಥಾನದಲ್ಲಿ ಪೂಜಾರಿ ನೀರು ಚುಮ್ಕಿಸ್ತಾರಲ್ಲ ತೀರ್ಥನ, ಹಂಗೆ ನನಗಂತೂ ಬಾಡಿ ಫುಲ್ ಮಸಾಜ್ ಆಯಿತು. ನನಗೂ ಮಸಾಜ್ ಆಯಿತು. ಹಂಗೆ ಕಾಲ್ಗೂ ಏನಾದ್ರು ಮಸಾಜ್ ಮಾಡೋಕ್ಕಿದ್ದಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಟೆಕ್ನಾಲಜಿ 5DX ಬರುತ್ತೆ ಬಿಡು, ಅವಾಗ ಮಾಡ್ತಾರೆ. ಏನು ತಗೊಂಡ್ರೆ ಫುಲ್ ಮಸಾಜ್ ಮಿಷಿನ್ಗಳೇ ಬೇಕಾಗಿರಲ್ಲ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಮೂವಿನ. ಏನೋ ಹಿಂಗೆ ಕಣ್ಣು ಬಾಯಿ ಬಿಟ್ಕೊಂಡು ಇಟ್ಸ್ ಅವತಾರ್ ಮೂವಿ. ನಿಂದೇನು ಅವತಾರ? ನಮ್ದಿರೋದೊಂದೇ ಅವತಾರ. ಇಲ್ಲ ನಿನ್ನ ಅವತಾರಗಳೇ ನಂಗೆ ನೋಡಿ ಮೂವಿಯೆಲ್ಲ ಅವತಾರ. ಸೊ ಇವಾಗ ಮೂವಿ ಮುಗಿಸ್ಕೊಂಡು 39 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಮೈ ನನಗಂತೂ ಯಪ್ಪ ಬಾರ್ಬಿಕ್ಯೂ ಆಗ್ತಿದ್ದೀನಿ ನಾನಿಲ್ಲಿ. ರಾಗ ಬಿಸಿಲು ಬೇಗ ಬಿಸಿಲು ಬಿಟ್ಟಂಗೆ ನೆರಳಬೇಕು ನನಗಂತೂ. ಸೂರ್ಯ ಒಳ್ಳೇದಾಗ್ತದ ನಿನಗೆ? ಜೋಕ್ ಇವತ್ತಾನೆ ಬಿಸಿಲಲ್ಲಿ ಬಾರ್ಬಿಕ್ಯೂ ಆಗಿ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಸೀದೋಗಿದ್ದಕ್ಕಾಗಿ ಆಗೋಯ್ತು. ಇನಿಷಿಯಲಿ ಮೂವಿಂದ ಫುಲ್ ಚಳಿಯಿಂದ ಹೊರಗಡೆ ಬಿಸಿಲು ಕಡೆ ಅಂದರೆ
ಇದೇನು ಬಿಸಿಲ ನನಗೆ ಒಂದೇ ಸಲ ಆಗ್ತಿದ್ದು 2 ನಿಮಿಷ ಆಗಿದ್ದು ಸಾಕು. ಅದು ಇನ್ನೂ ತಟ್ಟಿರಲಿಲ್ಲ. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ತಟ್ಟಿರ್ಲಿಲ್ವಾ? ತಟ್ಟ ಚೆನ್ನಾಗಿದೆ. ಏನಂತಾರೆ ಬಿಸಿಲು ತಗ್ಗದೆಲೆ ತಗ್ಬಿಟ್ಟ ತಗ್ಗದೆಲೆ ಬಗ್ಗದೇ ಇಲ್ಲ. ಬಗ್ಗೋದೇ ಇಲ್ಲ. ಕನ್ನಡ ಗೊತ್ತಿಲ್ಲ. ಕನ್ನಡ ನಾಡಿನ ಕರಿಮಣಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ಸರ್ ಕಣ್ಮಣಿ. ಸ್ಕೂಲ್ ಹುಡುಗ ಬ್ಯಾಗಲ್ಲಿ ಹೋಗಿದ್ದ ಕಡೆ ಎಲ್ಲ ಬ್ಯಾಗ ಕಾಲೇಜ್ ಆ ಥರ ಕಾಣಿಸ್ಬೇಕು. ನಾನು ಅಷ್ಟೇ. ಇನ್ನು ಸ್ವೀಟ್ 16 ಸ್ವೀಟ್ 60 ಅಂತಲೇ ಹೇಳಿದ್ದೆ. ಸ್ವೀಟ್ 16 ಅಲ್ಲಿ ನಾನು 16 ಎಲ್ಲಿ ನಾನು ಪಕ್ಕದಲ್ಲಿ ಬಂದೆ. A few moments later. ಬರ್ತಾನೆ ಫುಲ್ ಬಿಲ್ಡಪ್ ಕೊಟ್ಕೊಂಡು. ಯಾವ್ದು ಗೊತ್ತಿಲ್ಲ. ಬರ್ಗರ್ ಮಾಡಿದ್ರು. ರಾಪಿಡ್ ಓಕೆ ಇವಾಗ ಊಟ ಮಾಡಿಕೊಂಡು ಆಚೆ ಬಂದ್ವಿ. ಸ್ವಲ್ಪ ಏನಾದರೂ ನೋಡೋಣ, ಶಾಪಿಂಗ್ ಮಾಡೋಣ ಅಂತ. ಚೆನ್ನಾಗೇ ಇರಲಿಲ್ಲ ಬರ್ಗರು, ಏನೋ ಒಂದು ಸ್ವಲ್ಪ ತಿಂದ್ವಿ, ತಿಂದ್ಬಿಟ್ಟು ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಇವನು ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಗೈಸ್. ನಾನು ಒಬ್ಬಳನ್ನೇ ಬಿಟ್ಟು. ರಜಾ ಇದ್ದರೂ ಕೆಲಸ ಮಾಡೋ ಅಂಥ ಡೆಡಿಕೇಟೆಡ್ ಎಂಪ್ಲಾಯೀಸ್ ಇವರೆಲ್ಲ. ನೋಡಿ ನೋಡಿ ಹೆಂಗೆ ಹೆಂಡತಿ ಒಬ್ಳು ಹಿಂದೆಗಡೆ ಬರ್ತಿದ್ದಾಳೆ ಅಂತಲೂ ನೋಡಿದೆ. ಕಾಲ್ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೇಜ್ ಕೇಳಿಸೋದು ಇಲ್ಲ. ನೋಡೋಣ ಯಾವಾಗ ತಿರುಗಿ ನೋಡ್ತಾನೆ ಅಂತ ನಾನು ನೋಡ್ತೀನಿ. The Christmas Santa is here. ಯಾರು ನೋಡ್ತಾನೆ. Yeah, they are waiting. Yeah. ಗೈಸ್ ನನ್ನ ಅಕ್ಕ ನೋಡಿ ಎಲ್ಲ ಬಿಸಿಲಿಗೆ ಬೆಂದೋಗಿದೆ. ಇದೆಂತ ಬೆಂದ ಕಾಳೂರು ಆಗ್ಬಿಟ್ಟಿದೆ. ಬೆಂಗಳೂರಿಂದ ಬಂದ ಬೆಂದ ಕಾಳೂರು. ಈ ಥರ ಇರುತ್ತೆ ಅಂತ ಜೀವನ ನಾನು ಅಂದ್ಕೊಂಡಿರಲಿಲ್ಲ ಗೈಸ್. ಮಕ್ಕನ ಎಷ್ಟು ಚೆನ್ನಾಗಿ ಏನೋ ಮಾಡ್ಕೊಂಡು ಮೇಂಟೈನ್ ಮಾಡಿದ್ದೆ ಇಲ್ಲಿ ತನಕ. ಕಷ್ಟ ಕೇಳಿಸ್ಕೊಳ್ಳಿ. ಅಲ್ಲ, ಮೂವಿ ಕರ್ಕೊಂಡು ಬಂದ್ಬಿಟ್ಟು ಮೂವಿ ನೋಡಮ್ಮ ಅಂದರೆ ಇದು ಮಾಡ್ತಾವಳೆ. ನಾನು ನಿದ್ದೇನು ಗುರು ಮಾಡ್ತಾವಳು. ನಿನಗೆ ಗೊತ್ತಾ, ನನಗೆ ಗೊತ್ತಿಲ್ಲ ನಿದ್ದೆ ಹೋಗಿದ್ದೀನಿ ನಾನು. ಅಲ್ಲಿ 4DX ಮೂವಿಲಿ ಗಡ ಅಂತ ಅಳ್ಳಾಡ್ಸೋವರೆಗೂ ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಅದು ಅಲ್ಲಾಡ್ಸಿದ್ರು ಒಳ್ಳೆ ನಾನು ತೂಗ್ದಂಗೆ ಆಗ್ತಿತ್ತು, ಮಲ್ಕೊಬಿಟ್ಟಿದೆ. ಇಂಥವ್ರನ್ನ ಮೂವಿ ನೋಡೋಕ್ಕೆ, ಅದು 4DX ಮೂವಿ ಅವತಾರ್ ಮೂವಿ ನೋಡೋಕೆ ಕರ್ಕೊಂಡ್ಬರ್ಬೇಕು. ಶಾಪಿಂಗ್ ಮುಗಿಸಿ ಚಿಕ್ಕ ಕುಳಿತು ಯಾವುದೋ ಸ್ಕೆಚ್ ಪೆನ್ನು ಬುಕ್ ತಗೊಂಡು ಇಲ್ಲಿ ಫಿಲ್ ಮಾಡ್ತಾ ಕೂತವಳೆ ಈ ಮಾಲಲ್ಲಿ ಬಂದ್ಬಿಟ್ಟು. ಬನ್ನಿ ತೋರಿಸ್ತೀನಿ. ಏನು ಮಾಡ್ತಿದ್ದೆ ಬಾಬೆ? ಕಲರಿಂಗ್ ಸಾಂತದು ಹ್ಯಾಟ್ ಅವತ್ತಾದರೂ ಆ ಕಲರ್ ಇರೋದು ನೋಡಿದ್ದೀರಾ ನೀವು? ಅವ್ರಿಬ್ರು ಇದಿಷ್ಟೇ ಕಲರ್ಸ್. ವರ್ಕ್ ಇನ್ ಪ್ರೋಗ್ರೆಸ್ ಗೋಯಿಂಗ್ ಆನ್. ಬ್ಲೂ ಕಲರ್ ಸ್ಯಾಂಟ. ನೈಸ್, ಇಟ್ಸ್ ಕಮಿಂಗ್ ಗುಡ್ ಬೇಬಿ. ಥ್ಯಾಂಕ್ ಯು. ಇದು ನಾನು ಮಾಡಿದ್ದೀನಿ. ಯಾವುದು ಇದು? ಮೀಸನ ಮಾಡಿಲ್ಲ, ಮೀಸನ ಬರ್ದಿದ್ದು. ಚಿಕ್ಕ ಮಗು ಪೇಂಟಿಂಗ್ ಮುಗಿಸಿ ಬಂತು. ನಾವಿಬ್ರು ಚಿಕ್ಕ ಮಕ್ಕಳು ಬಂದ್ವಿ. ಆಚೆ ಅಲ್ಲಿ ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಬಿಟ್ಕೊಟ್ಬಿಟ್ಟು ಪಕ್ಕದಾಗ ಒಂದು ಆ್ಯಕ್ಚುಲಿ ಅಲ್ವಾ? ನೈಸ್. ಒಂದು ಸಿಗ್ನೇಚರ್ ಹಾಕ್ಬೇಕಿತ್ತು. ಅಲ್ಲಿ ಸ್ಕೆಚ್ ಪೆನ್ ವರ್ಕ್ ಆಗ್ತಿರ್ಲಿಲ್ಲ. ವರ್ಕ್ ಆಗ್ತಿರಲಿಲ್ಲ. ಸ್ವಲ್ಪ ಚಾರ್ಜ್ ಹಾಕ್ಬೇಕಿತ್ತು, ವರ್ಕ್ ಆಗ್ತಿತ್ತೇನೋ. ಹಂಗೆಲ್ಲ ಕಣ. ಇವತ್ತು ಶಾಪಿಂಗ್ ಆಯಿತು, ಮೂವಿ ನೋಡಿದ್ವಿ, 4DX ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನೋಡಿ ಎಂಥ ಮೂವಿ ಇದು. ಪೇಂಟಿಂಗ್ ಆಯಿತು, ಪೇಂಟಿಂಗ್ ಆಯಿತು, ಹಂಗೆ ಸ್ವಲ್ಪ ವರ್ಕೌಟು ಆಯಿತು. ವರ್ಕೌಟ್ ಏನೋ ನಾನು ಲೆಗ್ ವರ್ಕೌಟ್ ಮಾಡಿದ್ದು, ನೋವು ವಾಕ್ ಮಾಡಿ ಸ್ವಲ್ಪ ರೀವರ್ಕ್ ಮಾಡಿ. ಅಯ್ಯೋ ಗಾಯ್ಸ್, ಬಿಸಿಲು ಗಾಯ್ಸ್. ಪಾಪ ಬಿಸಿ ಗಾಳಿ ಹೆಂಗೆ ಹೊಡಿತಾ ಇದೆ ಅಂದರೆ ನನಗಂತೂ
ಬಟ್ ಇವಾಗ ಯಾವ ಕಡೆ ಹೋಗ್ಬೇಕು ನಾವು? ಗೊತ್ತೀಗ ನನ್ನ ಹತ್ರ ಮಾತಾಡ್ತಾ ಇಲ್ಲ ಸರಿಯಾಗಿ, ಮುನಿಸ್ಕೊಂಡವನೇ ನೋಡಿ, ಬರ್ತಾನೇ ಇಲ್ಲ. ಆದರೂ ಇವತ್ತು ಏನಂದರೆ ನನಗೆ ಖುಷಿ, ಏನಂದರೆ ನನಗೆ ಖುಷಿ, ನಾನು ಬರೀ ಮೂವಿ ನೋಡೋಕ್ಕೆ ಬಂದೆ, ಶಾಪಿಂಗು ಆಗೋಯ್ತು. ನಾನು ಇಮ್ಯಾಜಿನೇ ಮಾಡ್ಕೊಂಡಿದ್ದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್. ಏನೋ ಆಫರ್ ಇತ್ತು ಅಂತ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಆಫರೋ ಏನೋ. ಸೊ ಇವಾಗ ಒಂದು ಕ್ವಶನ್ ಇದೆ, ಇವಳಿಗೆ ಬ್ಲಾಂಡ್ ಹೇರ್ ಕಲರಿಂಗ್ ಮಾಡಿಸಿದ್ರೆ ಹೆಂಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ. ಹೆಂಗೆಂಗೋ ಕಾಣಿಸ್ತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಥ್ಯಾಂಕ್ ಯು. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್.